ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯಿಂದ ಗ್ರಾಮಗಳಿಗೆ ಉಂಟಾಗಿರುವ ಸಂಚಾರ ತೊಡಕು ನಿವಾರಣೆಗೆ ಕ್ರಮ. ಅಂಡರ್ ಪಾಸ್, ಫುಟ್ ಓವರ್ ಬ್ರಿಡ್ಜ್ ಪ್ರವೇಶ ನಿರ್ಗಮನಕ್ಕೆ ಸಂಬಂಧಿಸಿದ ಕಾಮಗಾರಿ ಶೀಘ್ರ ಆರಂಭಿಸಲು ಕ್ರಮ. 15 ದಿನದಲ್ಲಿ ಕಾಮಗಾರಿಗಳಿಗೆ ಅನುಮೋದನೆ ನೀಡುವುದಾಗಿ ರಸ್ತೆ ಸಾರಿಗೆ ಹೆದ್ದಾರಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭರವಸೆ. ರಾಜ್ಯ ರಾಜಕೀಯದ ಕುಚುಕು ಸ್ನೇಹಿತರು ಎಂದೇ ಕರೆಯಲ್ಪಡುತ್ತಿದ್ದ ಘಣಿದಣಿ ಜನಾರ್ದನ ರೆಡ್ಡಿ ಮತ್ತು ಬಿ ಶ್ರೀರಾಮುಲು, ಗಂಗಾವತಿಯ ಶಾಸಕರೂ ಆಗಿರುವ ಜನಾರ್ದನ ರೆಡ್ಡಿ ಅಂದು ನೀಡಿದ್ದ ಹೇಳಿಕೆ ಒಂದು, ಈಗ ಅವರು ಇಡುತ್ತಿರುವ ರಾಜಕೀಯ ಹೆಜ್ಜೆ ಇನ್ನೊಂದು. ಮೋದಿಯವರು ಮತ್ತೆ ದೇಶದ ಪ್ರಧಾನಿಯಾಗಬೇಕೆಂದು ಬಯಸುವ ನಾಯಕರಲ್ಲಿ ನಾನು ಕೂಡ ಒಬ್ಬ ಎಂದಿದ್ದ ರೆಡ್ಡಿ. ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಪಂಜಾಬ್ನಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸುವ ನಿರ್ಧಾರ. ಬಂಗಾಳದಲ್ಲೂ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುದೊಡ್ಡ ಹಿನ್ನಡೆಯಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ಟಿಎಂಸಿ ಸ್ಪರ್ಧೆ. ಇಂಡಿಯಾ ಮೈತ್ರಿಕೂಟದ ಭಾಗವಾದ ಸಿಪಿಐ ಜಾರ್ಖಂಡ್ನಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸುವ ನಿರ್ಧಾರಕ್ಕೆ ಬಂದಿದೆ. ವೀರಪ್ಪನ್ ಪುತ್ರಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನೀಡುವ ಸಾಧ್ಯತೆ. ನಾನು 6 ವರ್ಷದವಳಿದ್ದಾಗ ಮಾತ್ರ ಒಮ್ಮೆ ತಂದೆಯನ್ನು ಭೇಟಿಯಾಗಿರುವುದು ಎಂದ ವೀರಪ್ಪನ್ ಪುತ್ರಿ ವಿದ್ಯಾರಾಣಿ. ವಕೀಲ ವೃತ್ತಿಯಲ್ಲಿ ಪದವೀಧರರಾಗಿರುವ ವಿದ್ಯಾರಾಣಿ ಬಿಜೆಪಿ ತಮಿಳುನಾಡು ಘಟಕದ ಹಿಂದುಳಿದ ವರ್ಗದ ಉಪಾಧ್ಯಕ್ಷೆ. ಕಳೆದ 2 ತಿಂಗಳಿಂದ ತೊಗರಿ ಬೇಳೆ, ಅಡುಗೆ ಎಣ್ಣೆ ಪೂರೈಕೆ ಆಗಿಲ್ಲ. ಜೊತೆಗೆ ತರಕಾರಿ ಬೆಲೆಯೂ ಗಗನಕ್ಕೇರಿರುವುದರಿಂದ ಸಿಗುತ್ತಿರುವ ಅನುದಾನದಲ್ಲಿ ಎಲ್ಲವನ್ನು ಹೊಂದಿಸಲು ಸಾಧ್ಯವಾಗುತ್ತಿಲ್ಲ. ಅಡುಗೆಗೆ ಬೇಕಾದ ಕೆಲ ವಸ್ತುಗಳನ್ನು ಮುಖ್ಯ ಶಿಕ್ಷಕರು ಕೈಯಿಂದ ಹಣ ಹಾಕಿ ಖರೀದಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳು ತರಕಾರಿ ಬೇಳೆ ಇಲ್ಲದ ಸಪ್ಪೆ ಊಟವನ್ನು ಮಾಡಬೇಕಿದೆ.